ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ ಮೂರನೆಯ ಭಾನುವಾರ. ಬದಲಾಗುವುದು ಮಾನವತೆ, ಮತ್ತೆ ಮತ್ತೆ ಬದಲಾಗುವುದು ಪರಿಪೂರ್ಣತೆ. ದೇವರು ನಮಗೆ ನೀಡುವ ಎರಡನೆಯ ಅವಕಾಶವನ್ನು ನಾವು ಉತ್ತಮವಾಗಿ ಬಳಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಈ ವಾರದ ವಾಚನಗಳು ನಮಗೆ ನೀಡುತ್ತಾ ಇದೆ. ನಮ್ಮ ದೇವರು ಕರುಣಾಮಯಿ. ಅವರು ಯಾವಾಗಲೂ ನಮಗೆ ಎರಡನೆಯ ಅವಕಾಶವನ್ನು ನೀಡುತ್ತಾರೆ. ದುಂದುಗಾರನ ಮಗನು ಮನಪರಿವರ್ತನೆ ಹೊಂದಿ ತಂದೆಯ ಬಳಿಗೆ ಹೋದಾಗ ತಂದೆ ಅವನನ್ನು ಮಗನಂತೆ ಸ್ವೀಕರಿಸಿದ ಹೊರತು ಗುಲಾಮನಂತೆ ಪರಿಗಣಿಸಲಿಲ್ಲ. ಪಶ್ಚಾತ್ತಾಪಪಟ್ಟ ಪೇತ್ರನನ್ನು ಧರ್ಮಸಭೆಯ ಮುಖ್ಯಸ್ಥನನ್ನಾಗಿ ಮಾಡಲಾಯಿತು. ಹಿಂಸೆ ನೀಡಿದ ಪೌಲನನ್ನು ಅನ್ಯ ಜನರ ಪ್ರೇಷಿತನನ್ನಾಗಿ ಮಾಡಲಾಯಿತು. ಈ ತಪಸ್ಸು ಕಾಲದಲ್ಲಿ ನಾವು ಕೂಡ ಪಶ್ಚಾತ್ತಾಪಪಟ್ಟು ನಮ್ಮ ಸ್ವರ್ಗೀಯ ತಂದೆಯ ಪ್ರೀತಿಗೆ ಮರಳಿ ಉತ್ತಮ ಫಲಗಳನ್ನು ನೀಡಬೇಕು ಎಂದು ದೇವರು ಬಯಸುತ್ತಿದ್ದಾರೆ. ದೇವರು ನೀಡುವ ಅವಕಾಶಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಬೇಕಾದ ವರಗಳಿಗಾಗಿ ಈ ಬಲಿಪೂಜೆಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಇಂದಿನ ಮೊದಲನೇ ವಾಚನವನ್ನು ವಿಮೋಚನಾ ಕಾಂಡ ಅಧ್ಯಾಯ 3ರಿಂದ ಆಲಿಸುತ್ತೇವೆ. ಈಜಿಪ್ಟಿನಲ್ಲಿ ದಾಸತ್ಯದಲ್ಲಿದ್ದ ಇಸ್ರಾಯೇಲರನ್ನು ಬಿಡುಗಡೆಗೊಳಿಸುವ ಸಲುವಾಗಿ ದೇವರು ಮೋಶೆಯನ್ನು ಆರಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಬೈಬಲ್ನಲ್ಲಿ ಅನೇಕ ವ್ಯಕ್ತಿಗಳ ಹೆಸರುಗಳನ್ನು ನಾವು ಓದುತ್ತೇವೆ. ಹೀಬ್ರೂ ಹೆಸರುಗಳ ವೈಶಿಷ್ಟ್ಯತೆ ಏನೆಂದರೆ ಅವುಗಳಿಗೆ ಅರ್ಥವಿರುತ್ತಿತ್ತು. ಮುಂದೆ ಆ ವ್ಯಕ್ತಿ ಏನಾಗುತ್ತಾನೆ ಎಂಬುದನ್ನು ಅದು ಸೂಚಿಸುತ್ತಾ ಇತ್ತು. ಉದಾಹರಣೆಗೆ, ಅಬ್ರಹಾಮ ಎಂದರೆ ಜನಾಂಗದ ತಂದೆ ಎಂದರ್ಥ. ಈಸಾಕ ಉಲ್ಲಾಸದಿಂದಿರುವವನು, ಯಾಕೋಬ ಯುಕ್ತಿಯಿಂದ ಗೆದ್ದವನು, ಮೋಶೆ ನೀರಿನಿಂದ ಎತ್ತಿದವ, ದಾವೀದ ಅತಿಪ್ರಿಯ, ಸಲೋಮನ ಶಾಂತಿಧಾಮ, ಪೌಲ ಕನಿಷ್ಠ, ಸೌಲ ಅಂದರೆ ಕೇಳಲ್ಪಟ್ಟವ, ಪೇತ್ರ ಎಂದರೆ ಬಂಡೆ, ಮಿರಿಯಮ್ ಎಂದರೆ ಕಹಿಯಾದ ಸಾಗರ. ಹೀಗೆ ಎಲ್ಲ ಹೆಸರುಗಳಿಗೂ ಒಂದು ಅರ್ಥ ಇತ್ತು. ಆದರೆ ಇಸ್ರಾಯೇಲರಿಗೆ ಒಂದು ಕುತೂಹಲ ಆಗಿತ್ತು. ಅದೇನೆಂದರೆ ದೇವರ ಹೆಸರನ್ನು ತಿಳಿದುಕೊಳ್ಳುವ ಕುತೂಹಲ. ಏಕೆಂದರೆ ಅವರು ಇತರ ರಾಷ್ಟ್ರದ ಜನರು ಪೂಜಿಸುತ್ತಿದ್ದ ದೇವರುಗಳ ಹೆಸರುಗಳನ್ನು ಕೇಳಿದ್ದರು. ಉದಾಹರಣೆಗೆ, ಮೆಸೊಪೊಟೋಮಿಯಾದಲ್ಲಿ ಮತ್ತು ಈಜಿಪ್ಟ್ ದೇಶದಲ್ಲಿ ಪೂಜಿಸುತ್ತಿದ್ದ ದೇವರುಗಳ ಹೆಸರುಗಳು ಹೀಗಿವೆ: ಬಾಲ್, ಎಲ್, ಸೇತ್, ಮಾರ್ದುಕ್, ರಾ, ಗೆಬ್, ಹೀಗೆ ಇತ್ಯಾದಿ. ಮೋಶೆ ಈಜಿಪ್ಟಿನಲ್ಲಿ ಬೆಳೆದವ. ಅವನಿಗೆ ಬೇರೆ ದೇವರುಗಳ ಹೆಸರುಗಳ ಪರಿಚಯ ಚೆನ್ನಾಗಿ ಇತ್ತು. ಹಾಗಾಗಿ ಇಂದಿನ ವಾಚನದಲ್ಲಿ ನಾವು ಗಮನಿಸುತ್ತೇವೆ, ದೇವರು ಆತನನ್ನು ಕರೆದಾಗ ಮೋಶೆಗೆ ದೇವರ ಹೆಸರನ್ನು ತಿಳಿದುಕೊಳ್ಳುವ ಕುತೂಹಲ ಉಂಟಾಗುತ್ತೆ. ಆತ ದೇವರನ್ನು ಕೇಳಿದಾಗ ದೇವರು ಹೇಳಿದ್ದು, ಇರುವವನಾಗಿ ಇರುವವನು ನಾನೇ, ತಾನಾಗಿ ಇರುವವನು, ಈ ಹೆಸರಿನಿಂದಲೇ ತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕು ಎಂದು ನುಡಿಯುವುದನ್ನು ನಾವು ಇಂದಿನ ಮೊದಲನೇ ವಾಚನದಲ್ಲಿ ಆಲಿಸುತ್ತೇವೆ. ಇಂದಿನ ಎರಡನೆಯ ವಾಚನವನ್ನು ಸಂತ ಪೌಲರು ಕೊರಿಂಥರಿಗೆ ಬರೆದ ಪತ್ರದಿಂದ ಆಲಿಸುತ್ತೇವೆ. ಅಧ್ಯಾಯ 10ರಿಂದ. ಹೇಗೆ ದೇವರು ಇಸ್ರಾಯೇಲರನ್ನು ಸುರಕ್ಷಿತವಾಗಿ ಸಮುದ್ರವನ್ನು ದಾಟಿಸಿ ಮರುಭೂಮಿಯಲ್ಲಿ ಮುನ್ನಡೆಸಿದರು, ಆದರೆ ಜನರು ಗೊಣಗುಟ್ಟುತ್ತಾರೆ. ಅಹಂಕಾರದಿಂದ ಹೇಗೆ ಮರಣವನ್ನು ತಂದುಕೊಂಡರು ಎಂಬುದನ್ನು ತಿಳಿಸುವುದರ ಮೂಲಕ ನಾವು ಅವರಂತೆ ದೇವರನ್ನು ಅರಿಯದೇ ಇರಬಾರದು. ಬದಲಾಗಿ ನಾವು ದೇವರಲ್ಲಿ ವಿಶ್ವಾಸವಿಟ್ಟು ಜೀವಿಸಬೇಕು. ದೇವರ ಮೇಲಿನ ಭರವಸೆಯಿಂದ ನಾವು ಜೀವಿಸಬೇಕು ಎಂಬ ಸಂದೇಶವನ್ನು ಇಂದಿನ ವಾಚನದಲ್ಲಿ ನಾವು ಆಲಿಸುತ್ತೇವೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಲೂಕರ ಶುಭ ಸಂದೇಶ ಅಧ್ಯಾಯ 13 ವಾಕ್ಯ 1ರಿಂದ 9 ತನಕ ನಾವು ಆಲಿಸುತ್ತೇವೆ. ಯಹೂದ್ಯರಲ್ಲಿ ಇದ್ದ ನಂಬಿಕೆ ಏನೆಂದರೆ ಬಡತನ, ಅನಾರೋಗ್ಯ ದೇವರ ಶಾಪವೆಂದು, ಹಾಗೂ ದುರಂತಗಳು ಕೂಡ ದೇವರ ಶಾಪ ಎಂದು ಪರಿಗಣಿಸಿದರು. ನಮ್ಮಲ್ಲೂ ಕೂಡ ಈ ನಂಬಿಕೆ ಇರಬಹುದು. ಈ ನಂಬಿಕೆಯನ್ನು ಹೋಗಲಾಡಿಸಲೆಂದೇ ಯೇಸುಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ 2 ಘಟನೆಗಳ ಮೂಲಕ ನಮಗೆ ಸಂದೇಶವನ್ನು ನೀಡುತ್ತಿದ್ದಾರೆ. ಯಾವುದು ಈ 2 ಘಟನೆಗಳು ಎಂಬುದನ್ನು ನಾವು ಧ್ಯಾನಿಸೋಣ. ಪಶ್ಚಾತ್ತಾಪ ಮತ್ತು ಜೀವನದ ನವೀಕರಣದ ಅಗತ್ಯತೆಯ ಬಗ್ಗೆ ಕಲಿಸಲು ಯೇಸು ಈ 2 ಸ್ಥಳೀಯ ದುರಂತಗಳನ್ನು ಇಂದು ಬಳಸುತ್ತಾರೆ. ಮೊದಲನೆಯದಾಗಿ, ಗಲಿಲೆಯದವರನ್ನು
ಪಿಲಾತನು ಹತ್ಯೆಗೈಯುತ್ತಾನೆ. ಈ ಯಹೂದ್ಯರು ಗೆರಿಜಿಮ್ ಬೆಟ್ಟದಲ್ಲಿ ದೇವಾಲಯವನ್ನು ಕಟ್ಟಿ ಅಲ್ಲಿ ಆರಾಧನೆಯನ್ನು ಮಾಡ್ತಾ ಇದ್ರು. ಪ್ರಿಯರೇ, ನಮಗೆ ಇತಿಹಾಸಕಾರ ಜೋಸೆಫಸ್ ತಿಳಿಸುವ ಪ್ರಕಾರ ಈ ದುರಂತ ನಾವು ಲೂಕನ ಶುಭ ಸಂದೇಶದಲ್ಲಿ ಮಾತ್ರ ಕಾಣುತ್ತೇವೆ, ಬೇರೆ ಶುಭ ಸಂದೇಶದಲ್ಲಿ ನಾವು ಇದರ ಬಗ್ಗೆ ಓದೋದಿಲ್ಲ. ಆದರೆ ಇತಿಹಾಸಕಾರ ಜೋಸೆಫಸ್ ಈ ರೀತಿ ನಮಗೆ ತಿಳಿಸ್ತಾನೆ. ಸಮಾರ್ಯದವರು ಗೆರಿಜಿಮ್ ಬೆಟ್ಟದಲ್ಲಿ ದೇವಾಲಯವನ್ನು ಕಟ್ಟಿ ಅಲ್ಲಿ ಆರಾಧನೆಯನ್ನು ಮಾಡುತ್ತಿದ್ದರು ಸರ್ವೇಶ್ವರ ಸ್ವಾಮಿಯ. ಆ ಕಾಲದಲ್ಲಿ ಇದ್ದ ಪ್ರಮುಖ ದೇವಾಲಯವೆಂದರೆ ಜೆರುಸಲೇಮಿನಲ್ಲಿ ಇದ್ದ ದೇವಾಲಯ, ಅದು ಮಹಾದೇವಾಲಯ. ಯಹೂದ್ಯರಿಗೆ ಇದ್ದ ಏಕೈಕ ದೇವಾಲಯ ಜೆರುಸಲೇಮ್ ದೇವಾಲಯ. ಆದರೆ ಯಹೂದ್ಯರಿಗೂ ಸಮಾರ್ಯದವರಿಗೂ ಭಿನ್ನಾಭಿಪ್ರಾಯ ಇತ್ತು. ಹಾಗಾಗಿ ಸಮಾರ್ಯದವರು ಅವರಿಗಾಗಿ ಒಂದು ದೇವಾಲಯವನ್ನು ಕಟ್ಟಿಕೊಂಡಿದ್ದರು ಗೆರಿಜಿಮ್ ಬೆಟ್ಟದಲ್ಲಿ. ಆದರೆ ಪಿಲಾತ ದುರುದ್ದೇಶದಿಂದ, ಮುಖ್ಯವಾಗಿ ಹಿನ್ನೆಲೆ ಬಂದು ಆರ್ಥಿಕ ವಿಷಯ, ಅನೇಕ ಜನರು ಅಲ್ಲಿ ಹೋಗಿ ಕಾಣಿಕೆಯನ್ನು ನೀಡ್ತಾ ಇದ್ರು. ಪಿಲಾತ ಈ ಕಾರಣಕ್ಕಾಗಿ ಎಲ್ಲ ಹಣ ಜೆರುಸಲೇಮ್ ದೇವಾಲಯಕ್ಕೆ ಬರಬೇಕು ಎಂಬ ಉದ್ದೇಶದಿಂದ ಅಲ್ಲಿ ಅನೇಕರನ್ನು ಕೊಲೆ ಮಾಡಿಸ್ತಾನೆ. ಇದು ಮೊದಲ ದುರಂತ. ಇನ್ನು ಎರಡನೆಯ ದುರಂತ, ಯಾತ್ರಿಗಳಿಗೆ ಉತ್ತಮ ನೀರಿನ ಪೂರೈಕೆಗಾಗಿ ಜೆರುಸಲೇಮಿನಲ್ಲಿ ನೀರಿನ ಕಾಲುವೆಯನ್ನು ನಿರ್ಮಿಸಲು ದೇವಾಲಯದ ಖಜಾನೆಯಿಂದ ಹಣವನ್ನು ತೆಗೆದುಕೊಳ್ಳುತ್ತಾನೆ. ಇದನ್ನು ಪ್ರತಿಭಟಿಸಿದ ಅನೇಕ ಯಹೂದ್ಯರನ್ನು ಪಿಲಾತನು ಕೊಲೆ ಮಾಡುತ್ತಾನೆ. ಈ ಎರಡು ನೈಜ ಘಟನೆಗಳು ದೇವಾಲಯದ ಆವರಣದಲ್ಲಿ ಸಂಭವಿಸಿದ್ದು. ಹಾಗಾಗಿ ಲೂಕನು ಇವುಗಳನ್ನು ದುರಂತ ಎಂದು ಪ್ರಸ್ತುತಪಡಿಸುತ್ತಾನೆ. ಆದರೆ ಪಿಲಾತನು ಎಸಗಿದ ದುಷ್ಕೃತ್ಯ ಇವು. ಆದರೆ ಜನರು ಯಾವ ರೀತಿ ಅರ್ಥೈಸಿಕೊಳ್ಳುತ್ತಾರೆ? ಅವರ ತಪ್ಪಿಗಾಗಿ ದೇವರೇ ಅವರಿಗೆ ಶಿಕ್ಷೆ ನೀಡಿದರು ಎಂಬುದು ಜನರಲ್ಲಿ ಇದ್ದ ನಂಬಿಕೆ. ಇದನ್ನು ಯೇಸುಸ್ವಾಮಿ ತಪ್ಪು ಎಂದು ನಮಗೆ ಇಂದಿನ ಶುಭ ಸಂದೇಶದಲ್ಲಿ ತಿಳಿಸುತ್ತಾರೆ. ಯೇಸು ಈ ಎರಡು ಘಟನೆಗಳನ್ನು ಹೇಳುವ ಮುಖ್ಯ ಉದ್ದೇಶ ಏನೆಂದರೆ, ಈ ಎರಡು ಘಟನೆಗಳು ವಾಸ್ತವವಾಗಿ ಎಲ್ಲರೂ ಪಶ್ಚಾತ್ತಾಪ ಪಡುವ ಅಗತ್ಯತೆಯ ಸಮಯೋಚಿತ ಜ್ಞಾಪಕವಾಗಿ ಪ್ರಸ್ತುತಪಡಿಸುತ್ತಾರೆ. ಮತ್ತು ಇಂತಹ ಘಟನೆಗಳನ್ನು ಉದಾಹರಿಸುವ ಮೂಲಕ ಯೇಸು ತಮ್ಮ ಕೇಳುಗರಿಗೆ ಇತರರ ತಪ್ಪಿನ ಬಗ್ಗೆ ಊಹಾಪೋಹದಲ್ಲಿ ಸಮಯವನ್ನು ಕಳೆಯದಂತೆ ತಮ್ಮ ಸ್ವಂತ ಜೀವನವನ್ನು ಪರೀಕ್ಷಿಸಿಕೊಳ್ಳಲು ಹಾಗೂ ಪಶ್ಚಾತ್ತಾಪ ಮತ್ತು ಕ್ಷಮೆಯ ಅಗತ್ಯವನ್ನು ಕೇಂದ್ರೀಕರಿಸಲು ಎಚ್ಚರಿಸುತ್ತಾರೆ. ಪ್ರಿಯರೇ, ಗಲಿಲೆಯದ ಮತ್ತು 18 ಜೆರುಸಲೇಮಿನ ಜನರ ಸಾವಿನ ಪ್ರಕರಣಗಳಂತೆ ದುರಂತ ಘಟನೆಗಳು ಯಾವ ಸಂದರ್ಭದಲ್ಲಾದರೂ ಜರುಗಬಹುದು. ಇದಕ್ಕೆ ಜನರ ಅಪರಾಧ ಅಥವಾ ಮುಗ್ಧತೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂದು ನಮಗೆ ತಿಳಿಸುತ್ತಾರೆ. ಉದಾಹರಣೆಗೆ, ಸುಂಟರಗಾಳಿ ಅಥವಾ ಸುನಾಮಿ, ಭೂಕಂಪ ಸಂತರನ್ನು ಪಾಪಿಗಳು ಇಬ್ಬರನ್ನು ಕೊಲೆ ಮಾಡುತ್ತವೆ. ಕುಡಿದು ವಾಹನ ಚಲಾಯಿಸುವವರು ಅಮಾಯಕರನ್ನು ಕೊಲ್ಲುತ್ತಾರೆ. ಧಾರ್ಮಿಕ ಮತಾಂಧರು, ಭಯೋತ್ಪಾದಕರು, ಆತ್ಮಾಹುತಿ ಬಾಂಬರ್ಗಳು ಒಳ್ಳೆಯವರ ಮತ್ತು ಕೆಟ್ಟ ಜನರ ಅಕಾಲಿಕ ಮರಣಕ್ಕೆ ಕಾರಣರಾಗುತ್ತಾರೆ. ಹಿಂಸಾತ್ಮಕ ಜನರು ಪ್ರಚೋದನೆಯೊಂದಿಗೆ ಅಥವಾ ಇಲ್ಲದೆ ತಮ್ಮ ಪ್ರೀತಿ ಪಾತ್ರರನ್ನು ಗಾಯಗೊಳ್ಳುತ್ತಾರೆ. ಪ್ರಸ್ತುತ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಪ್ರಪಂಚದಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ. ಯಾರು ಕಾರಣ ಇದಕ್ಕೆ? ದೇವರು ಕಾರಣನ? ಅನೇಕ ಮುಗ್ಧರು ಸತ್ರು. ಏನು ಕಾರಣ? ಅವರು ಮಾಡಿದ ಪಾಪಗಳು ಕಾರಣನ? ಖಂಡಿತವಾಗಿಯೂ ದೇವರು ಕಾರಣ ಅಲ್ಲ, ಅವರು ಮಾಡಿದ ಪಾಪಗಳು ಕೂಡ ಕಾರಣ ಅಲ್ಲ. ಇದು ಮನುಷ್ಯನ ಅಧಿಕಾರದ ದಾಹ ಮತ್ತು ದೇವರು ನಮಗೆ ನೀಡಿದ ಸ್ವಾತಂತ್ರ್ಯವನ್ನು, ಫ್ರೀಡಮನ್ನು ನಾವು ದುರುಪಯೋಗಪಡಿಸಿಕೊಂಡಾಗ ಈ ರೀತಿಯ ಕೃತ್ಯಗಳು ಜರುಗುತ್ತೆ. ಹಾಗಾಗಿ ಕ್ರಿಸ್ತ ಇಂದು ನಮಗೆ ಹೇಳಲು ಬಯಸುವುದು, ಪಾಪವು ದುರಂತಕ್ಕೆ ಕಾರಣವಾಗಬಹುದು, ಆದರೆ ಪ್ರತಿಯೊಂದು ದುರಂತವು ಪಾಪದ ಫಲಿತಾಂಶವಲ್ಲ ಎಂದು ಕ್ರಿಸ್ತ ನಮಗೆ ತಿಳಿಸುತ್ತಾರೆ. ಹಾಗಾಗಿ ಇಂದು ಕ್ರಿಸ್ತ ನಮಗೆ ಹೇಳಲು ಬಯಸ್ತಾ ಇರುವುದು, ಮನೆ ಪರಿವರ್ತನೆ ಹೊಂದಿರಿ. ಅಂಜೂರದ ಮರದ ಉದಾಹರಣೆಯನ್ನು ನೀಡುತ್ತಾರೆ. ಅಂಜೂರದ ಮರ ಫಲವನ್ನು ನೀಡದೆ ಹೋದರೆ ಹೇಗೆ ಆ ಮರವನ್ನು ಕತ್ತರಿಸಲಾಗುವುದು, ಅದೇ ರೀತಿ ನಾವು ಫಲವನ್ನು ನೀಡದೆ ಹೋದಲ್ಲಿ ನಮಗೂ ಕೂಡ ಶಿಕ್ಷೆ ಆಗುತ್ತೆ. ಆಧ್ಯಾತ್ಮಿಕ ಬಂಜರುತನ, ಸ್ಪಿರಿಚುವಲ್ ಬ್ಯಾರನ್ನೆಸ್ ಬಗ್ಗೆ ಕ್ರಿಸ್ತ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಹಾಗಾಗಿ ನಾವು ಇಂದು ಪಶ್ಚಾತ್ತಾಪದ ಜೀವನವನ್ನು ನಡೆಸಬೇಕಾಗಿದೆ.
ದೇವರ ತೋಟದಲ್ಲಿ ನಾವು ಹಣ್ಣಿನ ಮರಗಳು ಆಗಬೇಕು. ಹೇಗೆ ನಾವು ಒಂದು ಗಿಡಕ್ಕೆ ಮರಕ್ಕೆ ಸುತ್ತಲೂ ಅಗೆದು ಗೊಬ್ಬರ ನೀರನ್ನು ಹಾಕುತ್ತೇವೋ, ಅದೇ ರೀತಿ ಈ ತಪಸ್ಸು ಕಾಲದಲ್ಲಿ ಬಲಿಪೂಜೆಗಳು, ಪ್ರಾರ್ಥನೆ, ಸಂಸ್ಕಾರಗಳು ನಮಗೆ ಉತ್ತಮ ಫಲವನ್ನು ನೀಡುವುದಕ್ಕೆ ಪ್ರೇರಣೆಯನ್ನು ನೀಡಬೇಕು. ಹಾಗಾಗಿ ಬನ್ನಿ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ತಪ್ಪುಗಳನ್ನು ನಾವು ಸ್ಮರಿಸಿಕೊಂಡು ಮನ ಪರಿವರ್ತನೆ ಹೊಂದಿ ಒಳ್ಳೆಯ ಫಲಗಳನ್ನು ನೀಡುವುದಕ್ಕೆ ಈ ತಪಸ್ಸು ಕಾಲ ನಮಗೆ ಪ್ರೇರಣೆಯನ್ನು ನೀಡಲಿ. ಆಮೇನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.